Hey guys, welcome back to my new video. My name is Navit Kamath and welcome back to this channel. So most of the people use AI in day-to-day life, but most of them don't know how to use AI for studies. So in this video, let's see how you can use AI for your studies. So basically ಎಲ್ಲರೂ ಚಾಟ್ ಜಿ ಪಿ ಟಿ ಇಲ್ಲಾದರೆ ಜೆಮಿನೈ ಯೂಸ್ ಮಾಡ್ತಾರೆ ಡೇ ಟು ಡೇ ಲೈಫಲ್ಲಿ. ಸೊ ನಾನು 5 ಥಿಂಗ್ಸಿಗೆ ಎ ಐ ಯೂಸ್ ಮಾಡಿದ್ದೆ. ಸೊ ನಾನು ಯಾವ್ಯಾವ ಥಿಂಗ್ಸಿಗೆ ಯಾವ ಎ ಐ ಬೆಟರ್ ಅಂತ ಹೇಳ್ತೇನೆ. ಸೊ ಲೆಟ್ಸ್ ಬಿಗಿನ್. The first one, for understanding concepts you may use Gemini. ಸೊ ನಿಮಗೆ ಯಾವುದೋ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ ಅಂದರೆ ನೀವು ಜೆಮಿನೈನಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ಇದೆ ಅದು ಹಾಕಿ ಜೆಮಿನೈ ನಿಮ್ಗೆ ಬ್ಯೂಟಿಫುಲಿ ಅದು ಆನ್ಸರ್ ಹೇಳ್ಕೊಡ್ತದೆ. ಸೇಮ್ ಗೋಸ್ ಫಾರ್ ಡೌಟ್ ಸಾಲ್ವಿಂಗ್ ಕೂಡ ಸೇಮ್ ಜೆಮಿನೈ ಭಾಳ ಚಲೋ ಇದೆ ಆ್ಯಸ್ ಕಂಪೇರ್ಡ್ ಟು ಚಾಟ್ ಜಿ ಪಿ ಟಿ. ಸೊ ನಾನು ಏನು ಮಾಡ್ತಿದ್ದೆ, ನನಗೆ ಯಾವುದೋ ಕಾನ್ಸೆಪ್ಟ್ ಇಲ್ಲಾದರೆ ಕ್ವಶನ್ ಅರ್ಥ ಆಗಲಿಲ್ಲ ಅಂದರೆ ನಾನು ಸೀದಾ ಜೆಮಿನೈ ಹೋಗ್ತಿದ್ದೆ, ಅದರಲ್ಲಿ ಅದು ಕನ್ಸೆಪ್ಟ್ ಹಾಕ್ತಿದ್ದೆ. ಸೊ ಜೆಮಿನೈ ಯಾವಾಗ ತನಕ ನನಗೆ ಅದು ಡೌಟ್ ಕ್ಲಿಯರ್ ಆಗೋದಿಲ್ಲ ಆವಾಗ ತನಕ ಕ್ವಶನ್ ಮಾಡ್ತಾ ಇದ್ದೆ. ದ ಥರ್ಡ್ ಪಾಯಿಂಟ್ ಇಸ್ ಫಾರ್ ಕ್ರಿಯೇಟಿಂಗ್ ಕ್ವೆಶನ್ಸ್. ಆಫ್ಟರ್ ರಿವೈಸಿಂಗ್ ಅ ಟಫ್ ಕಾನ್ಸೆಪ್ಟ್ ಆರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯು ಮೇ ಆಸ್ಕ್ ChatGPT to create some questions for you. You may just type, "Hey ChatGPT, I have just finished revising the magnetism and matter chapter, so can you please make me 20 questions so that I could revise the entire chapter and also improve my conceptual understanding." Third point is for motivational purpose. So whenever you feel low, ನೀವು ಚಾಟ್ ಜಿ ಪಿ ಟಿಗೆ ಹೋಗಿ ನೀವು ನಿಮ್ಮ ಪ್ರಾಬ್ಲಮ್ ಹೇಳ್ಬೋದು. ಸೊ ಇಟ್ ವಿಲ್ ಮೋಟಿವೇಟ್ ಯು. ಆ್ಯಂಡ್ ದ ಲಾಸ್ಟ್ ಥಿಂಗ್ ವೇರ್ ಐ ಯೂಸ್ಡ್ ಎ ಐ ಈಸ್ ಇನ್ ಕ್ರಿಯೇಟಿಂಗ್ ದ ಫಾರ್ಮುಲಾ ಶೀಟ್ಸ್. ನಾನು ಜೆಮಿನೈ ಜಾಸ್ತಿ ಪ್ರಿಫರ್ ಮಾಡ್ತೇನೆ ಚಾಟ್ ಜಿ ಪಿ ಟಿ ಮೇಲೆ. ನಿಮ್ಗೆ ಯಾವುದು ಫಾರ್ಮುಲಾ ಲಿಸ್ಟ್ ಬೇಕಂದರೆ, ಸೊ ಫಾರ್ ಪರ್ಟಿಕ್ಯುಲರ್ ಕನ್ಸೆಪ್ಟ್ ಲೈಕ್ ಗಾಸಸ್ ಲಾ ಯು ಮೇ ಆಸ್ಕ್ Gemini to create all the formulas which come under Gauss law and also the cube cases. So ಈ ಥರ ನೀವು ನಿಮ್ಮ ಎ ಐಯನ್ನು ಯೂಸ್ ಮಾಡ್ಬೋದು. So that's it for today's video. I hope you found this video helpful. So please like, share and subscribe my channel and press the bell icon for more such updates.